2 ಪೈನಾಪಲ್ ಇದೆ. ಓಹೋ, ಆಗುತ್ತೆ ಇದು ತುರಿಯಕ್ಕೆ. ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದು, ಇದನ್ನ ಹಾಕೋದು, ತಿರ್ಸೋದು, ಉಣ್ಣೋದು ಅಷ್ಟೇ. ನೋಡಿ ಇಷ್ಟು ಮೆತ್ತಗಿರ್ಬೇಕನ್ನ. ಬನ್ನಿ ಊಟ ಮೇಡಮ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ EMV ವ್ಲಾಗ್ಸ್ ಅಲ್ಲಿ. ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಗೊತ್ತಾ? ಊರಿಂದ ನನ್ನ ತಂಗಿ ಬರುವಾಗ ಪಾಪ ಅಂತ ನಾನು ಪಾಪ ಅಂತ ಬೆಂಗಳೂರಲ್ಲಿ ಇರ್ತಾಳೆ. ಅವಳಿಗೆ ಹಳ್ಳಿ ಕಡೆಯಲ್ಲಿರುವಂಥ ಮಾವಿನ ಹಣ್ಣು ಸಿಗಲ್ಲ, ಪೈನಾಪಲ್ ಸಿಗಲ್ಲ, ಹಲಸಿನ ಹಣ್ಣು ಸಿಗಲ್ಲ ಅಂತೆಲ್ಲ ಯೋಚನೆ ಮಾಡಿ ಲಾಸ್ಟ್ ಟೈಮು ಹಲಸಿನ ಹಣ್ಣು ಕಡುಬು ಕೊಟ್ಟು ಕಳಿಸಿದ್ರು, ಕೆಸುವಿನ ಸೊಪ್ಪಿನ ಪಲ್ಯ ಕೊಟ್ಟು ಕಳಿಸಿದ್ರು, ಮಾವಿನ ಹಣ್ಣು ಕೊಟ್ಟು ಕಳಿಸಿದ್ರು, ಹಲಸಿನ ಬೀಜ ಕೊಟ್ಟು ಕಳಿಸಿದ್ರು. ಈ ಸರಿ ಏನು ಕೊಟ್ಟು ಕಳಿಸಿದ್ದಾರೆ ಗೊತ್ತಾ ನಿಮಗೆ? ಪೈನಾಪಲ್ ಕೊಟ್ಟು ಕಳಿಸಿದ್ದಾರೆ. ಮನೇಲೇ ಬೆಳೆದಿರೋದು ನಮ್ಮೂರಲ್ಲಿ 2 ಹಣ್ಣನ್ನು ಕೊಟ್ಟು ಕಳಿಸಿದ್ದಾರೆ. ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡೋದು ಪೈನಾಪಲಲ್ಲಿ ಅಂತ. ಪೈನಾಪಲ್ ಗೊಜ್ಜು ಮಾಡಿ ಬಿಸಿ ಬಿಸಿ ಅನ್ನ ಹಾಕಿ ಊಟ ಮಾಡ್ತಾಯಿದ್ರೆ ಸಖತ್ತಾಗಿರುತ್ತೆ. ತಡ್ಡಡಾನ್, ಗಮ್ಮಂತಿದೆ, ಚಂದ ಹಣ್ಣಾಗಿರುತ್ತೆ. ಊರಲ್ಲಿಯೇ ಬೆಳಿತೀವಿ, ನಮ್ಮೂರಲ್ಲೇ ಬೆಳೆದಿರೋದು. ಇದ್ರ ಜುಟ್ಟು ಎಲ್ಲ ತೆಗೆದುಬಿಟ್ಟಿದ್ದಾರೆ. ಇಲ್ಲ ಅಂತಂದರೆ ಅದನ್ನು ಹೆಂಗೆ ತೆಗೆಯೋದು, ಅದನ್ನು ತೆಗೆದಾದ್ಮೇಲೆ ಹೆಂಗೆ ಮಂಡಲ್ ನೆಟ್ರೆ ಹೆಂಗೆ ಬರುತ್ತೆ ಅಂತೆಲ್ಲ ನಾನು ನಿಮಗೆ ಹೇಳ್ಕೊಡ್ತಿದ್ದೆ. ನೆಕ್ಸ್ಟ್ ಟೈಮು ನಾನು ಊರಿಗೆ ಹೋದಾಗ ಅದನ್ನೆಲ್ಲ ತೋರಿಸ್ಕೊಡ್ತೀನಿ, ಸರಿನಾ? ಇನ್ನೊಂದು ಸಣ್ಣ ಕೇಳಿಸ್ತಾ ಇದೆಯಾ? ಒಂದು ಮತ್ತು ಕತ್ತಿ ಉಂಟು, ಇನ್ನೊಂದು ಚಾಕು ಉಂಟು. ಇದನ್ನ ಪೂರ್ತಿ ಶಾರ್ಪ್ ಹೋಗಿದೆ, ಅದಕ್ಕೆ ಕತ್ತಿ ಮಚ್ಚೋದಂತ ಗೊತ್ತಾ ನಿಮಗೆ? ಕತ್ತಿ ಮಸ್ಸು ಶಾರ್ಪ್ ಮಾಡ್ಕೊಂಡು ಪೈನಾಪಲ್ನ ಖಚಕ್ ಅಂತ ಕಟ್ ಮಾಡೋಣ. ಹೌದು, 2 ಪೈನಾಪಲ್ ಇದೆ. ಈ 2 ಪೈನಾಪಲ್ನ ಹಾಕಿ ಸಖತ್ತಾಗಿರೋ ಟೇಸ್ಟಿಯಾಗಿರೋ ಗೊಜ್ಜು ಮಾಡೋಣ. ಹಿಂಗೆ ಇಟ್ಕೊಂಡು ಆಮೇಲೆ ಸೈಡಿಂದ ಎಲ್ಲ ಒಂದೊಂದೇ ಕಡೆ ತೆಕ್ಕೋಂತ ಹೋಗಬೇಕು. ನೋಡಿ ನೋಡಿ ಹಾಗೆ ಬಿಟ್ಟು ಲಾಸ್ಟಿಗೆ ಹಿಂಗೆ ತೆಗಿಬೇಕು. ನೋಡಿ ಆಯ್ತಲ್ಲ. 1 ನಿಮಿಷದೊಳಗಡೆ ಸಿಪ್ಪೆ ತೆಗೆದು ಮುಗ್ದೋಗುತ್ತೆ. ಇನ್ನೊಂದು ಪೈನಾಪಲ್ನ ಮಾಡೋಣ. ದೇವರಾಣೆಗೂ ಸಕ್ಕರೆ ಥರ ಉಂಟು, ಅಷ್ಟು ಸಿಹಿ ಉಂಟು ಗೊತ್ತಾ? ಕೆಲವರು ಇದನ್ನು ತೆಕ್ಕೊಂಡು ತಿಂತಾರೆ, ಬಟ್ ಇದನ್ನು ತಿನ್ಬೋದು, ಚೆನ್ನಾಗಿರುತ್ತೆ. ಆದರೆ ಇವಾಗ ಒಂದು ಟ್ವಿಸ್ಟ್ ಏನು ಗೊತ್ತಾ? ಈಗ ಸದ್ಯಕ್ಕೆ ನನ್ನ ಹತ್ರ ಮಿಕ್ಸಿ ಇಲ್ಲ. ಇದನ್ನ ಚಂದ ಮಿಕ್ಸಿಲಿ 1-2 ರೌಂಡ್ ರುಬ್ಬಿದ್ರೆ ಚಂದ ಆಗ್ತಿತ್ತು. ಆದರೆ ಇವಾಗ ರುಬ್ಬಕ್ಕೇನು ಇಲ್ವಲ್ಲ. ಏನಾದ್ರು ಒಂದು ಕಲ್ಲಿದ್ದಿದ್ರೆ ಚಕ್ಕು ಅಂತ ಜಜ್ಬೋದಿತ್ತು, ಅದು ಇಲ್ಲ. ಹಾಗಾಗಿ ತುರಿತಾರೆ ಗೊತ್ತಾ? ತುರಿಯೋದು ನಮ್ಮಮ್ಮ ಕೊಟ್ಟು ಕಲಿಸಿದ್ದು ಊರಿಂದ. ಇದರಲ್ಲಿ ತುರಿಯೋಕ್ಕಾಗುತ್ತಾ ಅಂತ ನೋಡಿ, ಆಗಿಲ್ಲ ಅಂದ್ರೂ ಇದರಲ್ಲೇ ತುರಿದು ಟ್ರೈ ಮಾಡಿ ಗೊಜ್ಜು ಮಾಡೋಣ ಹೆಂಗಾದ್ರು. ಓಹೋ, ಆಗುತ್ತೆ ಇದು ತುರಿಯೋಕ್ಕೆ. ನಾನು ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಥರ ದೊಡ್ಡಕ್ಕಾಗ್ತಿದೆಯಲ್ಲ, ಈ ಥರ ಆಗುತ್ತೆ ಇದು. ಓಕೆ, ಗೊಜ್ಜು ಮಾಡ್ಕೊಂಡು ತಿನ್ನೋಣ. ನೋಡಿ ಇವಾಗ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮಗೆ ಈ ಥರ ತುರಿಯೋ ಬದಲು ಬೇರೆ ಏನು ಐಡಿಯಾ ಮಾಡ್ಬೋದಿತ್ತು ಅಂತ ಏನಾದ್ರು ತಲೆಗೆ ಐಡಿಯಾ ಹೊಡೆದ್ರೆ ಪಟ್ ಅಂತ ಒಂದು ಕಮೆಂಟ್ ಹಾಕಿ, ನಾನು ನೋಡ್ತೀನಿ, ರಿಪ್ಲೈ ಮಾಡ್ತೀನಿ, ಖುಷಿ ಪಡ್ತೀನಿ, ಸರಿನಾ? ನೋಡಿ ಚಂದ ಆಗುತ್ತೆ, ಬಟ್ ಆದರೂ ದಪ್ಪ ದಪ್ಪ ಬರ್ತಿದೆ. ಆಮೇಲೆ ಸೌಟಲ್ಲಿ ಒಂಚೂರು ಒತ್ತಿ ಪುಡಿ ಮಾಡ್ಕೊತೀನಿ ಅಲ್ವಾ? ಹಬ್ಬ ನೋಡಿ ಎಲ್ಲ ಇಷ್ಟಿಷ್ಟು ದಪ್ಪಕ್ಕಾಯ್ತು. ಆದ್ರೂ ಓಕೆ, ನನಗೊಂದು ಹಠ, ಗೊಜ್ಜು ಮಾಡ್ಕೊಂಡು ತಿನ್ನಲೇಬೇಕು ಅಂತ. ನೋಡಿ ಎಷ್ಟು ದಪ್ಪಕ್ಕಾಯ್ತು ಕಣ್ರಿ. ಪರವಾಗಿಲ್ಲ, ಮಾಡೋಣ. ಈರುಳ್ಳಿ ಮೇನಾಗಿ ಜಾಸ್ತಿ ಈರುಳ್ಳಿ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಮಾಡಬೇಕು, ಅವಾಗ ಚೆಂದ ಆಗುತ್ತೆ ಆಯಿತಾ?
ನಿಮಗೆ ಬೇಕಿದ್ರೆ ಕಡಿಮೆನೂ ಹಾಕೋಬಹುದು, ಹಂಗೇನಿಲ್ಲ. ಬಟ್ ರುಚಿ ಚಂದ ಬರಬೇಕು ಅಂತ ಅಂದರೆ ನಮ್ಮಮ್ಮ ಮಾಡಿರೋದನ್ನ ನೋಡಿದ್ದು ನನಗೆ ಜಾಸ್ತಿ ಈರುಳ್ಳಿ ಹಾಕಬೇಕು, ಜಾಸ್ತಿ ಬೆಳ್ಳುಳ್ಳಿ ಹಾಕಬೇಕು, ಒಗ್ಗರಣೆ ಚಂದ ಫ್ರೈ ಮಾಡಿ. ಆದರೆ ಮೆಣಸಿನ್ಕಾಯಿ ಖಾರದ ಪುಡಿ ಹಾಕಲ್ಲ. ಜೀರಿಗೆ ಮೆಣಸು ನನ್ನ ಹತ್ರ ಇದೆ, ಬಟ್ ನಿಮಗೆ ಜೀರಿಗೆ ಮೆಣಸು ಸಿಕ್ಕಿದ್ರೆ ಓಕೆ. ಜೀರಿಗೆ ಮೆಣಸು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇವಾಗ ಇದಿಷ್ಟು ಓಕೆ. ಇದನ್ನ ಗಾಂಧಾರಿ ಮೆಣಸು ಅಂತಾನು ಕರೀತಾರಂತೆ, ಗೊತ್ತಿಲ್ಲ. ಬಟ್ ನಾವ್ ಇದನ್ನ ಜೀರಿಗೆ ಮೆಣಸು ಅಂತ ಕರೆಯೋದು. ನಮ್ಮಮ್ಮ ಪಾಪ ನಾನು ಬೆಂಗಳೂರಿಗೆ ಬರೋಕ್ಕೂ ಮುಂಚೆ ಗಿಡದಿಂದ ಎಲ್ಲ ಕೊಯ್ದು ಒಣಗಿಸಿ ಕೊಟ್ಟಿದ್ದು, ಹಂಗಾಗಿ ಅವೇನು ಹಾಳಾಗಲ್ಲ ಆಯ್ತಾ. ಇದು ಎಷ್ಟು ಟೈಮ್ ಬೇಕಾದ್ರೂ ಇಟ್ಕೋಬಹುದು. ಈ ಮೆಣಸು ನೋಡಕ್ ಮಾತ್ರ ಸಣ್ಣ, ಸಖತ್ ಖಾರ ಇರುತ್ತೆ. ಈ ಮೆಣಸಿನ್ಕಾಯಿ ಹಾಕಿದ್ರೆ ರುಚಿ ಜಾಸ್ತಿ. ನೀವು ಬೇಕಿದ್ರೆ ಕೆಂಪು ಮೆಣಸು ಹಾಕ್ಬೋದು, ಅಥವಾ ನೀವು ಖಾರದ ಪುಡಿ ಹಾಕಿನೂ ಮಾಡ್ಬೋದು. ಆ್ಯಂಡ್ ಇನ್ನೂ ಕೆಲವರು ಹೆಂಗೆ ವೆರೈಟಿಯಾಗಿ ಮಾಡ್ತಾರೆ, ತೆಂಗಿನಕಾಯಿ ಎಲ್ಲ ತುರಿದು ಅಥವಾ ಮಿಕ್ಸಿಲಿ ರುಬ್ಬಿ ಎಲ್ಲ ಹಾಕ್ತಾರೆ. ಬಟ್ ನಾನು ಇವಾಗ ಪ್ಲೈನ್ ಆಗಿ ಸಿಂಪಲ್ ಆಗಿ ಏನು ಎಲ್ಲದ ಐಟಮ್ಸ್ ಸ್ವಲ್ಪ ಕಡಿಮೆನೇ ಹಾಕಿ ಮಾಡ್ತಿದ್ದೀನಿ. ಜೀರಿಗೆ ಮೆಣಸು ಅಂದರೆ ಇದನ್ನು ನಾನು ಹಾಕ್ತೀನಿ, ನೀವು ಬೇರೆ ಏನಾದ್ರು ಟ್ರೈ ಮಾಡಿ. ಈರುಳ್ಳಿ ಸಿಪ್ಪೆ ತೆಕ್ಕೊಂಡು ಚಂದ ಮಾಡಿ ಹಿಂಗೆ ಸಣ್ಣಕ್ಕೋ ಅಥವಾ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ, ಸರಿನಾ. ಕಟ್ ಮಾಡಿಕೊಂಡು ನನಗೆ ಫುಲ್ಲು ಸ್ಪೀಡಾಗೆಲ್ಲ ಕಟ್ ಮಾಡೋಕ್ಕೆ ಬರಲ್ಲ. ಹೆಂಗೋ ಒಂದು ಮಾಡೋದು. ಈರುಳ್ಳಿ ಕಟ್ ಮಾಡಿ ಮುಕ್ತಾಯ ಆಗಿದೆ, ಸರಿನಾ. ನೋಡಿ ಹೆಂಗೆ ಕಟ್ ಮಾಡಿದ್ರು ಒಂದೇ ಟೇಸ್ಟ್ ಬರೋದು. ನೀವೇನು ಚಂದನೇ ಮಾಡಬೇಕು, ಇಷ್ಟೇ ಸಣ್ಣಕ್ಕೆ ಮಾಡಬೇಕು ಅಂತೆಲ್ಲ ಸುಮ್ಮನೆ ಕಂಡ್ರೆ ಟೈಮ್ ವೇಸ್ಟು. ಪಟಾಪಟ್ ಅಂತ ಮಾಡಿಕೊಂಡು ಬೇಗ ಊಟ ಮಾಡಿದ್ರೇ ಚಂದ. ನಾವೆಲ್ಲ ಬೆಳ್ಳುಳ್ಳಿನ ಎಂತ ಮಾಡೋದು ಹೇಳಿ, ಕತ್ತಿ ಇಟ್ಕೊಂಡಿದ್ನೆಲ್ಲ ಎಲ್ಲೋಯ್ತು. ಹಾಂ, ಬೆಳ್ಳುಳ್ಳಿ ಇದನ್ನ ಹಿಂಗೆ ಇಟ್ಕೊಂಡು ಎಲ್ಲಿಟ್ಟು ಅಂತ ಒಂದೆರಡು ಪೆಟ್ಟು ಹಾಕಿದ್ರೆ ಹಿಂಗಾಗ್ತವೆ. ಹಿಂಗೆ ಒಂದ್ಸರಿ ಜಜ್ಕೊಂಡ್ರೆ ಮೇಲ್ಗಡೆದು ಹೊಟ್ಟು ಆರಾಮಾಗಿ ಬಿಡಿಸ್ಕೋಬೋದು. ಹಿಂಗಾದ್ಮೇಲೆ ಹೊಟ್ಟು ಇಷ್ಟು ಆರಾಮಾಗಿ ಬರ್ತವೆ ನೋಡಿ. ಮುಗ್ದೆ ಹೋಯ್ತು, ಇಷ್ಟು ಆರಾಮ ನೋಡಿ. ಇಲ್ಲ ಅಂತಂದರೆ ಅದನ್ನು ಹಿಂಗೆ ಚಿಕ್ಕಿ ತೆಗೆದು ಕೈ ಬೆರಳೆಲ್ಲ ನೋವು ಮಾಡ್ಕೊಂಡು ಉಗುರೆಲ್ಲ ಪೂರ್ತಿ ಕಿತ್ತು ಹೋಗಿ ಕೆಂಪಾಗಿ ಎಲ್ಲ ಆಗುತ್ತೆ. ಪೈನಾಪಲ್ ಗೊಜ್ಜು ಮಾಡೋಕ್ಕೆ ಪೈನಾಪಲ್ ತುರಿದಿಟ್ಕೊಂಡು ರೆಡಿ ಆಗಿದೆ ಇದು. ಅದ್ರ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ ಆ್ಯಂಡ್ ಜೀರಿಗೆ ಮೆಣಸಿನ್ಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ. ಸಾಸಿವೆ ಎಣ್ಣೆ ಎಲ್ಲ ಡಬ್ಬದಲ್ಲಿ ಬಾಟ್ಲೆಲ್ಲ ಇದೆ, ಆಮೇಲೆ ಹುಯ್ತೀನಿ ಆಯ್ತಾ. ಈಗ ಸದ್ಯಕ್ಕೆ ನೆಕ್ಸ್ಟ್ ಕೆಲಸ ಏನಪ್ಪಾ ಅಂತಂದರೆ, ಫಸ್ಟು ಎಣ್ಣೆ ಹಾಕೋಕ್ಕೂ ಮುಂಚೆ ಜೀರಿಗೆ ಮೆಣಸನ್ನ ಯೂಸ್ ಮಾಡೋರು. ಎಣ್ಣೆ ಹಾಕೋಕ್ಕೂ ಮುಂಚೆ ಬಾಣಲೆನ ಒಂಚೂರು ಬಿಸಿ ಮಾಡ್ಕೊಂಡು ಜೀರಿಗೆ ಮೆಣಸನ್ನ ಹಾಕಿ ಚಂದ ಮಾಡಿ ಫ್ರೈ ಮಾಡ್ಕೋಬೇಕು. ಆವಾಗ ಅವು ಎಂತ ಆಗ್ತವೆ, ಗರಿ ಆಗ್ತವ. ಆವಾಗ ಚೂರು ಪುಡಿ ಮಾಡ್ಕೋಬೇಕು ಆಯ್ತಾ. ಸ್ಟವ್ ಹಚ್ಚಿ ಒಂಚೂರು ಕೈ ಆಡಿಸಿದ್ರೆ ಅವು ಡುಬ್ ಅಂತ ಗರಿ ಆಗಿ ಚಂದ ಆಗ್ತವೆ. ಕತ್ತಿ, ಮಚ್ಚು, ಲಾಂಗು. ಈಗ ಜೀರಿಗೆ ಮೆಣಸು ಹಿಂಗೆ ಬಿಸಿ ಇರುವಾಗಲೇ ಇಲ್ಲೇ ಚಂದ ಪುಡಿ ಮಾಡ್ಕೊತೀವಿ. ಪುಡಿ ಮಾಡಿಕೊಂಡು ಆಮೇಲೆ ಸಪ್ರೇಟ್ ಮಾಡ್ಕೋಬೇಕು. ಪುಡಿ ಮಾಡಿಲ್ಲ ಅಂದರೆ ಅವು ಖಾರ ಬಿಡಲ್ಲ ನೋಡಿ. ಇಷ್ಟೇ ಜೀರಿಗೆ ಮೆಣಸು ಹಾಕಿದ್ದು ಖಾರ ಮಾತ್ರ ಉರಿ ಆಗಿರುತ್ತಪ್ಪ. ಸೊ ಪ್ಯೂರ್ ಕೊಬ್ಬರಿ ಎಣ್ಣೆ ನಿಮಗೆ ಒಂದು ವೇಳೆ ಸಿಗುತ್ತೆ ಅಂತ ಆದರೆ ಪ್ಯೂರ್ ಕೊಬ್ಬರಿ ಎಣ್ಣೆನ ಬಳಸಿ ಆಯಿತಾ. ಅದಕ್ಕೀಗ ಸಾಸಿವೆ ಹಾಕೋಣ. ಅದು ಚಟ್ಪಟ್ ಅಂದಮೇಲೆ ಬೆಳ್ಳುಳ್ಳಿ ಹಾಕೋಣ. ಅಯ್ಯೋ ಹಾರತ್ತೆ, ಸ್ವಲ್ಪ ದೂರ ಹೋಗಿ. ಊರಲ್ಲಿ ಹಿಂಗೆ ಅಡುಗೆ ಮಾಡುವಾಗ್ಲೇನೆ ಯಾರು ಪುಟ್ಟ ಹುಡುಗಿ ಹಿಂಗೆ ಅಡುಗೆ ಮಾಡ್ತೀನಿ ಆಟ ಆಡ್ತೀನಿ ಅಂತ ಅಂದ್ಕೊಂಡು ಬೆಂಕಿ ಹಾಕಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಹಿಂಗೆ ನೋಡ್ತಾ ನಿಂತ್ಕೊಂಡಿದ್ದಂತೆ ಕಣ್ಣು ಒಳಗಡೆ ಹೋಗಿ ಇಲ್ಲಿ ಕುತ್ಕೊಂಡಿತ್ತು ಗೊತ್ತಾ ಸಾಸಿವೆ. ನನ್ನ ಕಣ್ಣಾರೆ ನೋಡಿ ಬಣ್ಣ ಬರುವವರೆಗೆ ಚೆನ್ನಾಗಿ ಕೈಯಾಡಿಸಿ. ನೀವು ಎಷ್ಟು ಪ್ಲೈನ್ ಆಗಿ ಇದು ಪೈನಾಪಲ್ ಗೊಜ್ಜನ್ನ ಮಾಡ್ತೀರೋ ಅಷ್ಟು ರುಚಿಯಾಗಿರುತ್ತೆ. ಈಗ ಇಷ್ಟು ಫ್ರೈ ಆದಮೇಲೆ ಈಗ ಇದನ್ನ ಹಾಕಬೇಕಾಯ್ತಾ. ಹಾಕಿದ ತಕ್ಷಣ ಚೊಯ್ ಅಂತ ಸೌಂಡ್ ಬಂದ್ರೆ ನೀವು ಕರೆಕ್ಟಾಗಿ ಮಾಡ್ತಿದ್ದೀರಿ ಅಂತ ಅರ್ಥ ಅಲ್ಲೇ. ನಾನು ನೋಡಿ ಚೊಯ್ ಅಂತ ಸೌಂಡ್ ಬಂತು. ಈರುಳ್ಳಿ ಎಲ್ಲ ಸುಟ್ಟೋಗಂಗೆಲ್ಲ ಬಾಡಿಸ್ಕೊಂಬೇಡಿ ಆಯ್ತಾ. ಇಷ್ಟು ಚಂದ ಬಾಯಿಗೆ ಸಿಗೋಂಗೆ ಇರಬೇಕು. ಇಷ್ಟಾದ್ಮೇಲೆ ಇದಕ್ಕೆ ಉಪ್ಪು ನಾನು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಜೀರಿಗೆ ಮೆಣಸು, ಆಮೇಲೆ ಉಪ್ಪು ಜೀರಿಗೆ ಮೆಣಸು ಹಾಕಿ ಅದನ್ನ ಚಂದ ಫ್ರೈ ಮಾಡಿ. ಒಂದು ವೇಳೆ ಪೈನಾಪಲ್ ಹುಳಿ ಜಾಸ್ತಿ ಇತ್ತು ಅಂತ ಅಂದ್ರೆ ಬೆಲ್ಲನ ಒಂಚೂರು ಆ್ಯಡ್ ಮಾಡ್ಕೊಳ್ಳಿ ಓಕೆನಾ. ಇದು ಹುಳಿ ಇಲ್ಲ, ಸಖತ್ ಸಿಹಿ ಆಗಿದೆ, ಹಾಗಾಗಿ ನಾನು ಇವಾಗ ಬೆಲ್ಲ ಹಾಕ್ತಿಲ್ಲ ಓಕೆ. ಈಗ ಜೀರಿಗೆ ಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನ ಹಾಕ್ತೀನಿ. ಖಾರ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿ, ಚೆನ್ನಾಗಾಗುತ್ತೆ. ಹುಳಿ ಉಪ್ಪು ಖಾರ ಮಿಕ್ಸ್ ಆದಾಗ ಮತ್ತಾಗುತ್ತೆ. ಎಲ್ಲ ರೆಡಿ ಮಾಡ್ಕೊಳ್ಳೋದು ಒಂದೊಂಚೂರು ಟೈಮ್ ಹಿಡಿಯುತ್ತೆ, ಬಿಟ್ರೆ 1-2 ನಿಮಿಷದಲ್ಲಿ ಆಗೇ ಹೋಗುತ್ತಪ್ಪ. ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದು, ಇದನ್ನ ಹಾಕೋದು, ತಿರ್ಸೋದು, ಉಣ್ಣೋದು ಅಷ್ಟೇ. ಚೆನ್ನಾಗಿದೆ. ಆದ್ರೆ ಈ ಬಿಸಿ ಇರುವಾಗ ಉಪ್ಪು ಹಾಕೋದು ನಿಜವಾಗ್ಲೂ ನಂಗೆ ಗೊತ್ತಾಗಲ್ಲ. ನಾನು ಏನ್ ಬೇಕಾದ್ರೂ ಅಡುಗೆ ಮಾಡ್ಕೊಡ್ತೀನಿ, ನಿಮ್ಗೆ ಉಪ್ಪು ಮಾತ್ರ ಹಾಕಕ್ಕೆ ಗೊತ್ತಾಗಲ್ಲ ಕಣ್ರಿ ನಂಗೆ. ಇವಾಗ ಇದು ಉಪ್ಪು ಸರಿಯಾಗಿದೆಯಾ ಅಥವಾ ಇನ್ನೊಂಚೂರು ಹಾಕಬೇಕು ಅಂತ ಅನ್ನಿಸ್ತಾ ಇದೆ. ಒಂಚೂರು ಹಾಕಿ ನೋಡ್ತೀನಿ.
ಸಖತ್ತಾಗಿರೋ ಪೈನಾಪಲ್ ಗೊಜ್ಜು ರೆಡಿ ಆಗಿದೆ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಒಂಚೂರು ಬಿಸಿ ಬಿಸಿ ಅನ್ನದ ಜೊತೆಗೆ ಚಂದ ಆಗುತ್ತೆ. ಸೊ ಅನ್ನ ಸ್ವಲ್ಪ ಗಟ್ಟಿ ಮಾಡ್ಕೋಬಾರ್ದು, ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಸ್ವಲ್ಪ ಮೆತ್ತಗಿರೋ ಅನ್ನ ಮಾಡ್ಕೊಂಡು ಆಮೇಲೆ ಆಗ ಗೊಜ್ಜು ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ಸ್ವರ್ಗ. ನೋಡಿ ಇಷ್ಟು ಮೆತ್ತಗಿರ್ಬೇಕು ಅನ್ನ, ಅವಾಗ್ಲೇ ಚಂದ ಆಗೋದು. ಗಟ್ಟಿ ಗಟ್ಟಿ ಆದರೆ ಚಂದ ಆಗಲ್ಲ. ಅನ್ನ ಹಾಕಿ ಇದಕ್ಕೆ ಇವಾಗ ಗೊಜ್ಜು ಹಾಕಿ, ಗೊಜ್ಜಂತೂ ಏನು ಸೂಪರ್ ಆಗಿದೆ ಗೊತ್ತಾ. ಈಗ ನೋಡಿ ನಾನು ಟೇಸ್ಟ್ ಮಾಡ್ತೀನಿ. ಬಿಸಿ ಬಿಸಿಗೆ ಒಂಚೂರು ತಿನ್ನೋಡ್ತೀನಿ ಅನ್ನ ಜೊತೆಗೆ. ಪ್ರಾಮಿಸ್ ಮಾಡಿ ಹೇಳ್ತೀನಿ, ಸಖತ್ತಾಗಿದೆ. ಇದೆ ನನಗೆ ದೃಷ್ಟಿ ಆಗಬಾರ್ದಲ್ಲ ಊಟಕ್ಕೆ, ಮತ್ತು ನನಗೆ ಹೊಟ್ಟೆ ನೋವು ಬಂದರೆ ಕಷ್ಟ. ಅದಕ್ಕೆ ಬನ್ನಿ ಊಟ ಮಾಡೋಣ. ಎಸ್, ಇವತ್ತಿನ ನನ್ನ ಲಾಗಲ್ಲಿ ಟೊಮೆಟೊ ಗೊಜ್ಜು ಅನ್ನ ಮಾಡೋದನ್ನ ನೋಡಿದ್ರಿ. ನೆಕ್ಸ್ಟ್ ಲಾಗಲ್ಲಿ ಇನ್ನೊಂದು ಸ್ಪೆಷಲ್ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಏನು ವಿಡಿಯೋ ಅಂತೆಲ್ಲ ಹೇಳಲ್ಲ, ಸಖತ್ತಾಗಿರುತ್ತೆ ಅದು. ಮಿಸ್ ಮಾಡದೆ ವಾಚ್ ಮಾಡಿ. ನೀವು ನಾನು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವೇನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ, ನಾನು ಅವಾಗಲೇ ಹೇಳಿದ್ನಲ್ಲ. ಓಕೆನಾ? ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.